Hi friends, welcome back to BCA Expert YouTube channel. So today we discuss about most important questions based on accountancy. Accountancy ಮೇಲೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಬರ್ದೀನಿ. ಸೊ ಪ್ರೆಡಿಕ್ಟ್ ಮಾಡಿ ಯಾವುದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಲ್ಲ. ಸೊ ಹಾಗಾಗಿ BCA ಥರ್ಡ್ ಸೆಮ್ಮಿಗೆ ಫಸ್ಟ್ ಅಕೌಂಟೆನ್ಸಿ ಬಂದಿರೋದ್ರಿಂದ ಸೊ ಯಾವ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೂ ಕೂಡ ಅದರಲ್ಲೇ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಏನ್ ಮಾಡೀನಿ ಲಿಸ್ಟ್ ಮಾಡೀನಿ. ಸೊ ಇದರಲ್ಲಿ ನಿಮಗೆ ಕ್ವಶನ್ಸ್ 2 ಮಾರ್ಕ್ಸ್ ಬಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಕಂಬೈನ್ ಇವೆ, ಯಾವ್ದಾದ್ರು ಬಿಡುವಂತ ಚಾನ್ಸಸ್ ತುಂಬಾನಿದೆ. ಸೊ ಅದರಲ್ಲಿ ವಾಟ್ ಈಸ್ ಅಕೌಂಟಿಂಗ್ ಅಥವಾ ವಾಟ್ ಈಸ್ ಅಕೌಂಟೆನ್ಸಿ ಇವೆರಡರಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸ್ ಬೀಳ್ಬಹುದು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಡಿಫೈನ್ ಬುಕ್ ಕೀಪಿಂಗ್. ಸೊ ಬುಕ್ ಕೀಪಿಂಗ್ ಇನ್ ಡೆಫಿನೇಷನ್ ಕೇಳ್ಬಹುದು, ಯಾಕಂದ್ರೆ ಈ ಬುಕ್ ಕೀಪಿಂಗ್ ಕಾನ್ಸೆಪ್ಟ್ ಏನೈತಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಅಂಡ್ ಬುಕ್ ಕೀಪಿಂಗ್. ಸೊ ಇದೇನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್ ಅಂಡ್ ಬುಕ್ ಕೀಪಿಂಗ್ ಏನ್ ಮಾಡ್ತಾರ, ಡಿಫ್ರೆನ್ಸ್ ಅನ್ನ ಕೇಳ್ತಾರೆ. ಸೊ ಬುಕ್ ಅಕೌಂಟಿಂಗ್ ವರ್ಸಸ್ ಬುಕ್ ಕೀಪಿಂಗ್. ಸೊ ನೆಕ್ಸ್ಟ್ ಒನ್ ರೈಟ್ ದ ನೀಡ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್. ಸೊ ಅಕೌಂಟಿಂಗ್ ನೀಡ್ಸ್ ಆರ್ ಇಂಪಾರ್ಟೆನ್ಸ್ ಏನೇನ್ ಅದಾವು ಅನ್ನೋದ್ರ ಬಗ್ಗೆ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಅಕೌಂಟಿಂಗ್ ಕನ್ವೆನ್ಷನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಅಕೌಂಟಿಂಗ್ ಕನ್ವೆನ್ಷನ್ ಅನ್ನೋ ಕಾನ್ಸೆಪ್ಟ್ ಏನೈತಿ ಇಂಪಾರ್ಟೆಂಟ್ ಐತಿ. ಸೊ ಅದ್ರಾಗ ಏನ್ ಬರ್ತಾವು ಡಿಫ್ರೆಂಟ್ ಟೈಪ್ಸ್ ಬರ್ತಾವು, ಅದನ್ನ ಏನ್ ಮಾಡ್ಬೇಕು ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್. ಸೊ ಇದರಲ್ಲಿ ಏನ್ ಬರ್ತಾವ್ ಡಿಫ್ರೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಬರ್ತಾವ್. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಅಂಡ್ ಅಕೌಂಟೆನ್ಸಿ. ಸೊ ಇಲ್ಲೇನ್ ಮಾಡ್ಬೋದು, ಅವ್ರ ಎಕ್ಸ್ಪ್ಲೇನ್ ಅಕೌಂಟೆನ್ಸಿ ಕೇಳ್ಬೋದು ಅಥವಾ ಎಕ್ಸ್ಪ್ಲೇನ್ ಅಕೌಂಟಿಂಗ್ ಅಂತ ಕೇಳ್ಬೋದು, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಮತ್ತು ಅಕೌಂಟೆನ್ಸಿಗೆ ಏನೇನ್ ಡಿಫ್ರೆನ್ಸ್ ಇದೆ ಅಂತ ಕೇಳ್ಬೋದು. 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗೂ ಕೇಳ್ಬೋದು. ವಾಟ್ ಆರ್ ಟ್ರಾನ್ಸಾಕ್ಷನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಲಯಬಿಲಿಟೀಸ್. ನೆಕ್ಸ್ಟ್ ಮೆನ್ಷನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಸ್ಟ್ ಅಂಡ್ ಫಿಕ್ಸ್ಡ್ ಅಸೆಸ್ಟ್. ಸೊ ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವ ಅದಾವು ಅನ್ನೋದ್ರ ಬಗ್ಗೆ. ಎನ್ಯೂಮರೇಟ್ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟರ್ಸ್ ಅಂಡ್ ಕ್ರೆಡಿಟರ್ಸ್. ಇಲ್ಲಿ ಕೂಡ ಡಿಫೈನ್ ಡೆಬಿಟರ್ಸ್ ಅಥವಾ ಡಿಫೈನ್ ಕ್ರೆಡಿಟರ್ಸ್ ಆರ್ ವಾಟ್ ಈಸ್ ಡೆಬಿಟ್ ಆರ್ ವಾಟ್ ಈಸ್ ಕ್ರೆಡಿಟ್ 4 ಕ್ವಶನ್ ಕೇಳ್ಬೋದು. ಅಥವಾ ಎಕ್ಸ್ಪ್ಲೇನ್ ಡೆಬಿಟರ್ಸ್ ಅಂಡ್ ಎಕ್ಸ್ಪ್ಲೇನ್ ಕ್ರೆಡಿಟರ್ಸ್ ಅಂತ ಕೇಳ್ಬೋದು, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಡೆಬಿಟರ್ಸ್ ಅಂಡ್ ಕ್ರೆಡಿಟರ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ ನಲ್ಲಿ ನೀವು ಏನ್ ಮಾಡಿರಿ, ಫಸ್ಟ್ ಡೆಫಿನೇಷನ್ ಅದ್ರ ಯೂಸಸ್ ಏನೇನ್ ಡಿಫ್ರೆನ್ಸ್ ಬರ್ತಾವಲ್ಲ ಅದನ್ನ ಬರ್ಕೊಂಡು ಹೋಗಿ. ಸೊ ಈ ಡಿಫ್ರೆನ್ಸ್ ಕೇಳಿದಾಗ ಅವ್ರ ಏನಾದ್ರು ಪರ್ಟಿಕ್ಯುಲರ್ ಒಂದು ಎಕ್ಸ್ಪ್ಲೇಷನ್ ಕೇಳಿದ್ರು ಏನ್ ಮಾಡ್ಬೋದು, ನೀವು ಆರಾಮಾಗಿ ಬರಿಬಹುದು. ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ಸ್ ಆಫ್ ಅಕೌಂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ರೈಟ್ ದ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್. ಸೊ ಡೆಬಿಟ್ ಅಂತೂ ಕ್ರೆಡಿಟ್ ಅದೇನ್ ಮಾಡ್ಬೇಕು ಎಕ್ಸ್ಪ್ಲನೇಷನ್ ಮಾಡಿ. ಇದ್ರೊಳಗೆ 4 ಬರ್ತಾವ. ಎಕ್ಸ್ಪ್ಲೇನ್ ಅಕೌಂಟಿಂಗ್ ಸೈಕಲ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಜಾಸ್ತಿ ಏನ್ ಮಾಡ್ಬೋದು, ಪ್ರೆಡಿಕ್ಟ್ ಇದೆ ಕೇಳ್ಬೋದು ಅಂತ 5 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 10 ಮಾರ್ಕ್ಸಿಗೆ ಕೂಡ ಕೇಳುವಂತ ಚಾನ್ಸಸ್ ಇದೆ. ಜನರಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಒಂದೊಂದು ಸಮ್ ಅನ್ನ ಕೊಟ್ಟು ನೀವೇನ್ ಮಾಡ್ಬೇಕು, ಅದ್ರ ಮೇಲೆ ಜರ್ನಲ್ ಎಂಟ್ರಿಯನ್ನ ಮಾಡ್ಬೇಕು. ಅದೊಂದು ಪ್ರಾಬ್ಲಮ್. ರೈಟ್ ದ ನೀಡ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಜರ್ನಲ್ ಇಂದ ಏನ್ ಮಾಡ್ಬೇಕು, ಅಡ್ವಾಂಟೇಜಸ್ ಮತ್ತೆ ನೀಡ್ಸ್ ಏನಿದೆ ಅಂತ ಬರೀಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್. ಸೊ ಒಂದು ಪ್ರಾಬ್ಲಮ್ ಅನ್ನ ಕೊಡ್ತಾರ, ಆ ಪ್ರಾಬ್ಲಮ್ ಅನ್ನ ಏನ್ ಮಾಡ್ಬೇಕು ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ಅಪ್ಲೈ ಮಾಡಿ ಮಾಡ್ಬೇಕು. ಕ್ಲಾಸಿಫೈ ದ ಫಾಲೋವಿಂಗ್ ಅಕೌಂಟ್ಸ್ ಇಂಟು ಅಸೆಸ್ಟ್, ಲಯಬಿಲಿಟಿ, ಕ್ಯಾಪಿಟಲ್, ರೆವಿನ್ಯೂ ಅಂಡ್ ಅವರ್ ಗೇನ್ಸ್, ಎಕ್ಸ್ಪೆನ್ಸಿವ್ ಆರ್ ಲಾಸಸ್. ಸೊ ಈ ರೀತಿ ನಿಮ್ಗೆ ಏನ್ ಕೊಡ್ತಾರ, ಅವರು ಸ್ವಲ್ಪ ಅಕೌಂಟ್ ನೇಮ್ಸ್ ಅನ್ನ ಕೊಡ್ತಾರ. ಅದರಲ್ಲಿ ನೀವು ಐಡೆಂಟಿಫೈ ಮಾಡ್ಬೇಕು ಯಾವ್ದು ಅಸೆಸ್ಟ್ ಇದೆ, ಯಾವ್ದು ಲಯಬಿಲಿಟೀಸ್ ಇದೆ, ಯಾವ್ದು ಕ್ಯಾಪಿಟಲ್ ಇದೆ, ಯಾವ್ದು ಎಕ್ಸ್ಪೆನ್ಸ್ ಅಥವಾ ಯಾವ್ದು ಲಾಸಸ್ ಇದೆ, ಯಾವ್ದು ಗೇನ್ ಅಕೌಂಟ್ ಇದೆ ಅಂತ ನೀವೇನ್ ಮಾಡ್ಬೇಕು ಐಡೆಂಟಿಫೈ ಮಾಡಿ ಬರಿಬೇಕು. ಸೊ ಇದನ್ನ ಐ ಥಿಂಕ್ 2 ಮಾರ್ಕ್ಸ್ ಕೇಳ್ಬೋದು ಅಥವಾ 5 ಮಾರ್ಕ್ಸ್ ಕೂಡ ಕೇಳುವಂತ ಚಾನ್ಸಸ್ ಇದೆ. ಜಾಸ್ತಿ ಕೊಟ್ಟು ಕ್ಯಾಶ್ ಅಕೌಂಟ್ ಎದ್ರೊಳಗಡೆ ಬರುತ್ತಾ, ಪರ್ಚೇಸ್ ಅಕೌಂಟ್ ಎದ್ರೊಳಗೆ ಬರುತ್ತಾ, ಡ್ರಾಯಿಂಗ್ಸ್ ಅಕೌಂಟ್ ಸ್ಯಾಲರಿ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್, ಕ್ರೆಡಿಟರ್ಸ್, ಸೇಲ್ಸ್, ಇಂಟ್ರೆಸ್ಟ್, ಈ ರೀತಿ ಜಾಸ್ತಿ ಅಕೌಂಟ್ ನೇಮ್ಸ್ ಅನ್ನ ಕೊಟ್ಟು ಅದು ಯಾವ ಅಸಿಸ್ಟ್ ಯಾವ ಅಕೌಂಟ್ ಬೇಸ್ ಮೇಲೆ ಅದು ಬರುತ್ತೆ ಅಂತ ಕೂಡ ಕೇಳುವಂತ ಚಾನ್ಸಸ್ ಇದೆ. ಸೊ ಇದ್ರ ಆನ್ಸರ್ ಏನ್ ಮಾಡ್ತೀನಿ, ನಿಮ್ಗ PDF ಡಿಸ್ಕ್ರಿಪ್ಷನ್ ನಲ್ಲಿ PDF ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ನೀವೇನ್ ಮಾಡ್ಕೋಬಹುದು, ಆ PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ಕ್ವಶನ್ಸ್ ಅನ್ನ ಬಿಟ್ಟು ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಾದ್ರು ನಿಮ್ ಕಡೆ ಇತ್ತಂದ್ರೆ ಅಥವಾ PDF ಲಿಂಕ್ ಇತ್ತಂದ್ರೆ ಅಥವಾ ನೋಟ್ಸ್ ಅಲ್ಲಿ ನಿಮ್ಗೆ ಹೇಳಿರ್ತಾರೆ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ.
ಸೊ ಅಂತ ಕ್ವಶನ್ಸ್ ಏನಾದ್ರೂ ನಿಮ್ ಕಡೆ ಇದ್ದು ಅಂತಂದ್ರೆ ಆ ಕ್ವಶನ್ ಇದರಲ್ಲಿ ಮೆನ್ಷನ್ ಇಲ್ಲ ಅಂತಂದ್ರೂ ಕೂಡ ಏನ್ ಮಾಡಿ ನೀವು ನಮ್ದು ಕಮೆಂಟ್ ಸೆಕ್ಷನ್ ನಲ್ಲಿ ಏನ್ ಮಾಡಿ ಕಮೆಂಟ್ ಅನ್ನು ಹಾಕಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಿರ್ತಾರೆ ಅವರು ಕಮೆಂಟ್ ಸೆಕ್ಷನ್ ನ ಚೆಕ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅವು ಸಿಗ್ತಾವೆ. ಸೊ ಹಾಗಾಗಿ ಎಲ್ಲಾರ್ದು ಎಕ್ಸಾಮ್ಸ್ ಏನಾಗುತ್ತೆ ಚಲೋ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.